ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಈವರೆಗಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪವಿತ್ರ ನದಿ ಸೌಪರ್ಣಿಕೆಯ ತಟದಲ್ಲಿ ನೆಲೆಸಿರುವಂತಹ ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಅರೆಹೊಳೆಯ ದೇವಳದಲ್ಲಿ ವಾರ್ಷಿಕ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಮೋದಕ ಪ್ರಿಯ ವಿನಾಯಕ, ತಂದೆ ನೀಲಕಂಠ ಹಾಗೂ ತಾಯಿ ಪಾರ್ವತಿ ದೇವಿ ನೆಲೆಸಿರುವಂತಹ ಕ್ಷೇತ್ರಕ್ಕೆ ಅಸಂಖ್ಯಾತ ಭಕ್ತರು ಆಗಮಿಸಿದರು. ಜಾತ್ರೆ ಹಿನ್ನೆಲೆಯಲ್ಲಿ ದೇವಳ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶ ಹೂವು ಹಾಗೂ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದ್ವು. 3 ದಿನಗಳ ಕಾಲ ಉತ್ಸವ ನೆರವೇರಿತು. ಹಬ್ಬದ ಪೂರ್ವ 4 ದಿನಗಳ ಕಾಲ ನಡೆಯುವಂತಹ ಕಟ್ಟೆಪೂಜೆ ಈ ಭಾಗದ ವಿಶಿಷ್ಟ ಸಂಪ್ರದಾಯವಾಗಿದೆ. ಪಲ್ಲಕ್ಕಿಯಲ್ಲಿ ದೇವರನ್ನ ಕೂರಿಸಿ ಗ್ರಾಮವನ್ನು ಸುತ್ತಿಸ್ತಿದ್ರೆ ಗ್ರಾಮದ ಭಕ್ತರು ದೇವರನ್ನ ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಉತ್ಸವದ ದಿನ ಬ್ರಹ್ಮರಥದಲ್ಲಿ ದೇವರನ್ನ ಕೂರಿಸಿ ರಥೋತ್ಸವ ನಡೆಸಲಾಯಿತು. ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. 2ನೇ ದಿನ ವಿಶೇಷ ಓಕುಳಿ ಸೇವೆ ನಡೆಯಿತು. 3ನೇ ದಿನ ಹೂವಿನ ರಥೋತ್ಸವ ನಡೆಯಿತು. वीडियो अत्यंत ಇಂದು ಆ ಕಾರ್ಯಕ್ರಮದ ಅಂಗವಾಗಿ ಶ್ರೀದೇವರಿಗೆ 2 ದೇವರಿಗೂ ಕೂಡ ವಿಶೇಷವಾಗಿ ಕಲಶಾಭಿಷೇಕ ನಡೆಸಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಂಜೆ ಶ್ರೀದೇವರಿಗೆ ಪೂರ್ಣ ಪ್ರಮಾಣದ ರಂಗಪೂಜೋತ್ಸವವನ್ನು ನೆರವೇರಿಸಿ ಸಹಸ್ರಾರು ಭಕ್ತರ ಸಮಕ್ಷಮದಲ್ಲಿ ಹೂವಿನ ರಥೋತ್ಸವವನ್ನು ಮಾಡಿ ಶ್ರೀದೇವರನ್ನು ಯಥಾಸ್ಥಾನದಲ್ಲಿ ತಂದು ಪುನರ್ ಸ್ಥಾಪನೆ ಮಾಡುವುದರೊಂದಿಗೆ ಉತ್ಸವ ಅದ್ಧೂರಿಯಾಗಿ ಹಾಗೂ ಎಲ್ಲರ ಪ್ರೀತಿಯೊಂದಿಗೆ ಬಹಳ ಯಶಸ್ವಿಯಾಗಿ ಮುಕ್ತಾಯವಾಯಿತು. Thank you.